ಜೀವನದಲ್ಲಿ ಬರೀ ಫೇಲ್ಯೂರೇ ಹೆಚ್ಚಾಗಿದೆಯಾ? ತಲೆನೇ ಕೆಡಿಸ್ಕೊಬೇಡಿ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಹೆಂಗೆ ನಿಮ್ಮ ಫೇಲ್ಯೂರ್ಗಳು ಸಂಪೂರ್ಣವಾಗಿ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಈಸ್ ಓನ್ಲಿ ಇನ್ಫಾರ್ಮೇಷನ್, ನಾಟ್ ಎ ನಾಲೆಡ್ಜ್. ಇನ್ಫಾರ್ಮೇಷನ್ ಈಸ್ ಎ ಬೇಸಿಕ್ ಸ್ಟೆಪ್ ಆಫ್ ನಾಲೆಡ್ಜ್. ಜ್ಞಾಪಕ ಶಕ್ತಿ ನೀವು ಇಟ್ಟಿರೋಂಥದ್ದು ಮರೆತು ಬಿಡ್ತೀರ. ಮತ್ತು ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗತ್ತೆ, ಯಾವ ಒಂದು ಮುದ್ರೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಬರುತ್ತೆ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ವಿಷ್ಣುಪತೆ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಜ್ಞಾಪಕ ಶಕ್ತಿ ನೀವು ಇಟ್ಟಿರೋಂಥದ್ದು ಮರೆತು ಬಿಡ್ತೀರ. ಮತ್ತು ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗತ್ತೆ, ಅದನ್ನು ಮರೆತು ಬಿಟ್ಟಿರ್ತೀರಿ. ನಾಳೆ ಯಾವುದೋ ಮಾಡಬೇಕು ಅಂತೀರ, ಅದಕ್ಕೆ ನೀವು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ನೀವು ಬರೆದಿಟ್ಕೊಳ್ಳಿ. ಮೊಬೈಲಲ್ಲಿ ನೋಟ್ ಪ್ಯಾಡ್ ಅಂತ ಬರುತ್ತೆ, ನೋಟ್ ಪ್ಯಾಡಲ್ಲಿ ಬರೆದು ಇಟ್ಟುಕೊಳ್ಳಿ ಆಯ್ತಲ್ಲ. ಮತ್ತು ಇದನ್ನೇನು ಮಾಡಬೇಕು, ಯಾವೊಂದು ಮುದ್ರೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಬರುತ್ತೆ ಅಂತಂದರೆ ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಸಂಪೂರ್ಣವಾಗಿಲ್ಲ, ತುದಿಯನ್ನು ತಾಕ್ಸಿದ್ರೆ ಸಾಕು, ಆಕಾಶ ಮುದ್ರೆ ಆಗುತ್ತೆ. ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರಿಸಿ. ಇದನ್ನು ಕೇವಲ 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ಫಾರ್ಮೇಷನ್ ಈಸ್ ನಾಟ್ ಎ ನಾಲೆಡ್ಜ್. ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ ಅಂತ ಅಂದ ತಕ್ಷಣ ಅವರು ಜ್ಞಾನಿಗಳಲ್ಲ. ತಿಳ್ಕೊಂಡಿದ್ದಾರೆ ಆ ವಿಚಾರ, ಆದರೆ ಎಕ್ಸ್ಪರ್ಟ್ ಅಲ್ವಲ್ಲ. ಈಗ ಒಬ್ಬ ಇಂಜಿನಿಯರು ಓದಿರ್ತಾನೆ, ಆಗ್ತಾನೆ ಡಿಗ್ರಿ ಮುಗಿಸ್ ಬಂದೆ, ಆದರೆ ಎಕ್ಸ್ಪರ್ಟ್ ಅಲ್ಲ. ಯಾಕೆ? ನಾಲೆಡ್ಜ್ ಇಲ್ಲ. ನನಗೆ ಥಿಯರಿಟಿಕಲ್ ನಾಲೆಡ್ಜ್ ಇದೆ, ಓದಿರ್ತಾನೆ, ಪಾಸ್ ಮಾಡಿರ್ತಾರೆ, ಆದರೆ ಅಲ್ಲಿ ಸಮಯ ಸಂದರ್ಭವನ್ನು ಆತ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಈಸ್ ಓನ್ಲಿ ಇನ್ಫಾರ್ಮೇಷನ್, ನಾಟ್ ಎ ನಾಲೆಡ್ಜ್. ಇನ್ಫಾರ್ಮೇಷನ್ ಈಸ್ ಎ ಬೇಸಿಕ್ ಸ್ಟೆಪ್ ಆಫ್ ನಾಲೆಡ್ಜ್. ಗೊತ್ತಲ್ಲ, ಆ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ಕೋತಾ ಇವಾಗ ಯಾವುದೊಂದು ವಿಚಾರ, ಯಾವುದೊಂದು ಸಮಸ್ಯೆ, ಆ ಸಮಸ್ಯೆ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಅದರ ಮೇಲೆ ಡೀಪೇಲಾಗಿ ಸ್ಟಡಿ ಮಾಡಿ ಆ ಸಮಸ್ಯೆನ ಹೆಂಗೆ ಬಗೆಹರಿಸೋಂಥ ಪ್ರಯತ್ನ ಪಟ್ಟು, ಅಂದರೆ ಕೆಲಸವನ್ನು ಮಾಡಿ ನೀವು ಮುಂದುವರಿತು ಅಂತಂದರೆ ಈ ರೀತಿ ಮಾಡಿದ್ರೆ ಈ ರೀತಿ ಕೆಲಸ ಆಗುತ್ತೆ, ನಾಲೆಡ್ಜು ಅನ್ನುವಂಥ ಒಂದು ಬರುತ್ತೆ. ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂಥ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿನಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ, ಅವನು ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಲ್ಲ, ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ಹಾಗಾಗಿ
ನಿಮಗೆ ಇನ್ಫಾರ್ಮೇಷನ್ ಈಸ್ ನಾಟ್ ಎ ನಾಲೆಡ್ಜ್, ಬಟ್ ಇನ್ಫಾರ್ಮೇಷನ್ ಈಸ್ ಎ ಬೇಸಿಕ್ ಸ್ಟೆಪ್ ಆಫ್ ನಾಲೆಡ್ಜ್. ಇನ್ಫಾರ್ಮೇಷನ್ ಆಫ್ ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ. ಇನ್ಫಾರ್ಮೇಷನ್ ತೊಗೋಬೇಕು, ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಸಕ್ಸಸ್ ಆಗಬೇಕಂದ್ರೆ ಏನೇನು ಶಾರ್ಟ್ಕಟ್ಗಳು, ಏನೇನು ವಿಧಿವಿಧಾನಗಳನ್ನು ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡು ಮುಂದೆ ಬಂತು ಅಂದರೆ ನಮಗೆ ನಾಲೆಡ್ಜ್ ಅಂದರೆ ಜ್ಞಾನ ಸಿಕ್ಬಿಡು. ಜ್ಞಾನ ಸಿಕ್ತು ಅಂದರೆ ಎಲ್ಲವೂ ಸಿಕ್ತಂಗೆ, ಅದು ಆನಂದ ಇದ್ದಂಗೆ, ಅದು ಭಗವಂತ ಇದ್ದಂಗೆ. ಇದು ಗೊತ್ತಲ್ಲ ಜ್ಞಾನ, ಗೊತ್ತಲ್ಲ. ಭಾಳಷ್ಟು ಜನ ಇನ್ಫಾರ್ಮೇಷನ್ನೇ ಜ್ಞಾನ. ತಿಳ್ಕೊಂಡು ಗೊತ್ತು ಅದು ಪ್ರಾಕ್ಟಿಕಲ್ ಮಾಡೋದು ಗೊತ್ತಿಲ್ವೇ? ಅಡುಗೆ ಮಾಡೋದು ಹೆಂಗೆ ಗೊತ್ತು? ಉಪ್ಪು ಹಾಕಿ ಸಾರು ಹಾಕಿ ಖಾರ, ಬಟ್ ಅದು ಮಾಡಿದಾಗ ಗೊತ್ತಿಲ್ವೇ? ಕಾರು ಓಡಿಸ್ಬೇಕು, ಕ್ಲಚ್ಚು ಗೇರು ಇದು ಎಲ್ಲ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿ ಗೊತ್ತು, ಅದು ಇನ್ಫಾರ್ಮೇಷನ್ ಗೊತ್ತು. ಬಟ್ ಅದು ಪ್ರಾಕ್ಟಿಕಲ್ಲಾಗಿ ಮಾಡಿದಾಗಲೇ ಅದು ನಾಲೆಡ್ಜ್ ಗೊತ್ತಾಗುವಂಥದ್ದು, ಗೊತ್ತಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಒಂದು ಮಣಿಸೂತ್ರದ ವಿಚಾರ. ಜೀವನದಲ್ಲಿ ಬರೀ ಫೇಲ್ಯೂರೇ ಹೆಚ್ಚಾಗಿದೆಯಾ? ತಲೆನೇ ಕೆಡಿಸ್ಕೊಬೇಡಿ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ಒಂದು ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಇನ್ನು ಬರೆಯದೆ ಬೇಗ ನಾವು ವಿಚಾರವನ್ನು ತಡ ಮಾಡದೆ ನಾವು ತಿಳ್ಕೊಳ್ಳೋಣ. ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ನಮ್ಮ ನೆಗೆಟಿವ್ ಎನರ್ಜಿ ಯಾರದೋ ಮೂಲಕ, ನಮ್ಮ ಸುತ್ತಮುತ್ತ ಇರುವಂಥವ್ರ ಜನರ ಮೂಲಕ, ಅಥವಾ ಹೊರಗಡೆಯಿಂದ, ಅಥವಾ ಏನು ತುಳಿದಿರ್ತಿರುವೋ ದಾಟಿರ್ತೀವೋ, ಅಥವಾ ನಾವು ಕೆಟ್ಟ ಆಲೋಚನೆ ಮಾಡಿ ನಮಗೆ ತೊಂದರೆ ಆಗಿರುತ್ತೆ. ಇದನ್ನೆಲ್ಲವನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಏನು ಅಂತ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೀವು ಚೆನ್ನಾಗಿ ಅದರ ಜುಟ್ಟನ್ನೆಲ್ಲ ಸಂಪೂರ್ಣವಾಗಿ ತೆಗಿಬೇಕು. ಸರಳವಾದ ತಂತ್ರ, ಗೊತ್ತಲ್ಲ. ಜುಟ್ಟನ್ನೆಲ್ಲ ತೆಗೆದುಕೊಂಡು ಕಪ್ಪು ಮಸಿ ಅಥವಾ ಕಪ್ಪು ಬಣ್ಣ, ಹೋಳಿ ಆಗ್ತಲ್ಲ ಕಪ್ಪು ಬಣ್ಣ ಅಥವಾ ಕಪ್ಪು ಕಾಡಿಗೆ ಯಾವುದನ್ನು ಕಪ್ಪು ಬಣ್ಣದನ್ನು ಸಂಪೂರ್ಣವಾಗಿ ಅದಕ್ಕೆ ಸವರಬೇಕು, ಗೊತ್ತಲ್ಲ. ಸವರ್ಕೊಂಡು ಅದನ್ನು ನೀವೇನು ಮಾಡಬೇಕು, ಸ್ವಲ್ಪ ಹಣೆಗೆ ಟಚ್ ಮಾಡಬೇಕು. ಸ್ವಲ್ಪ ಕಪ್ಪಾಗ ತೊಂದರೆ ಇಲ್ಲ, ಹಣೆಗೆ ಟಚ್ ಮಾಡಿ ಇಷ್ಟು ದಿನ ನನ್ನ ಫೇಲ್ಯೂರು ಎಲ್ಲವೂ ಕೂಡ ಹೊರಟು ಹೋಗಲಿ, ನನಗೆ ದರಿದ್ರ ಎಲ್ಲ ಹೊರಟೋಗ್ಲಿ ಅಂತ ಸಂಕಲ್ಪ ಮಾಡಿ ಒಂದು ತಟ್ಟೆಯ ಮೇಲೆ ಇಟ್ಟು ನಿಮ್ಮ ಮಲಗುವ ಮಂಚದ ಕೆಳಗಡೆ ಇಟ್ಬಿಡಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ದಿಕ್ಕೇ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು ಅದೆಲ್ಲ. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು, ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತಲ್ಲ. ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಇಟ್ಟು 3 ದಿನ ಮಾಡಿಕೊಡಿ. ಇಷ್ಟು ದಿನ ಕೇವಲ 3 ಡೇಸ್, 3 ದಿನ ಅದನ್ನು ಅಲ್ಲೇ ಇಡಿ. 4ನೇ ದಿನ ಅದನ್ನು ಏನು ಮಾಡಿ ಅಂದರೆ ಅದನ್ನು ತೆಗೆದುಕೊಂಡು ಹೋಗಿ ನೀವು ಯಾವ್ದಾದ್ರು ಒಂದು ಮರದ ಕೆಳಗಡೆ ಇಡಿ. ಅಕಸ್ಮಾತ್ ಮರದ ಕೆಳಗಡೆ ಸಾಧ್ಯ ಆಯಿತು ಅಂತಂದರೆ ಅದನ್ನು ಒಡೆದು ಹಾಕಿ, ಯಾವ್ದಾದ್ರು ಒಂದು ಕಲ್ಲು ಮೇಲೆ ಒಡೆದು ಹಾಕಿ.
ನೀವು ಹೆಣ್ಣುಮಕ್ಕಳು ಮನೇಲಿ ಒಡೆಯೋಕ್ಕೆ ಆಗಿಲ್ಲ, ನಂಗೆ ಗೊತ್ತಿಲ್ಲ ಅಂತಂದರೆ ಒಂದು ತೆಂಗಿನಕಾಯಿನ ಒಂದು ಕಲ್ಲ ಮೇಲೆ ಇಟ್ಟು ಇನ್ನೊಂದು ಕಲ್ಲನ್ನ ತಗೊಂಡು ಅದ್ರ ಮೇಲೆ ದಬಾರ್ ಅಂತ ಬಿಸಾಕಿ ಚೂರು ಹೊಡೆದ್ರೆ ಸಾಕು, ಇಲ್ಲದ್ರೆ ಇಟ್ಬಿಟ್ಟು ಬನ್ನಿ ಸಾಕು. ಗೊತ್ತಲ್ಲ ಹೆಂಗೆ ನಿಮ್ಮ ಫೇಲ್ಯೂರ್ಗಳು ಸಂಪೂರ್ಣವಾಗಿ ಎಳ್ಕೊಳ್ಳುತ್ತೆ. ಅದು ಕಪ್ಪು ಇದೆಯಲ್ಲ, ತೆಂಗಿನಕಾಯಿ ಇದೆಯಲ್ಲ, ಎಳೆಯುವಂಥ ಶಕ್ತಿ ಇರುತ್ತೆ. ಸಂಕಲ್ಪಕ್ಕೆ ನೀವು ಏನು ಸಂಕಲ್ಪ ಮಾಡೋದ್ರ ಮ್ಯಾನಿಫೆಸ್ಟೇಷನ್ ಅದು ಆಗುವಂಥ ಒಂದು ಶಕ್ತಿ ತೆಂಗಿನಕಾಯಿಗಿರುತ್ತೆ. ಈ ಕಪ್ಪು ಸೆಳೆಯುವಂಥ ಒಂದು ಶಕ್ತಿ ಇರುತ್ತೆ. ಒಂದಕ್ಕೊಂದು ಸೇರಿಕೊಂಡು ಅದು 3 ದಿನ ನಿಮ್ಮ ನೆಗೆಟಿವ್ ವೈಬ್ರೇಷನ್ ಎಲ್ಲವನ್ನು ಕೂಡ ಸ್ಟಡಿ ಮಾಡಿರುತ್ತೆ, ಅದು ಎಳ್ಕೊಳ್ಳುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ನೀವು ಒಡೆಯೋದ್ರಿಂದ ಅಥವಾ ಬಿಸಾಕೋದ್ರಿಂದ ಅಥವಾ ಎಲ್ಲ ಇಟ್ಟು ಬರೋದ್ರಿಂದ ನಿಮ್ಮ ಮನೆಯಿಂದ, ನಿಮ್ಮ ದೇಹದಿಂದ, ಗೊತ್ತಲ್ಲ, ನಿಮ್ಮ ಒಂದು ಸೂಕ್ಷ್ಮ ಶರೀರದಿಂದ ನೆಗೆಟಿವ್ ಎಲ್ಲ ಎಳ್ಕೊಳ್ಳುತ್ತೆ. ಅದು ಎಳ್ಕೊಂಡು ಹೋಗೋದ್ರಿಂದ ನೀವು ಏನು ಕೆಲಸ ಕಾರ್ಯಗಳು ಇದು ಮಾಡಿದ್ರೂ ಕೂಡ ಸಕ್ಸಸ್ಸು ಆಗಿಬಿಡುತ್ತೆ. ಮೊಟ್ಟಿದ್ದೆಲ್ಲ ಚೆನ್ನಾಗುತ್ತೆ ನೋಡಿ, ಅದನ್ನು ಮಾಡ್ಕೊಳ್ಳಿ. ಗೊತ್ತಲ್ಲ. ಮತ್ತು ಯಾರಿಗೆ ಲೈಫಲ್ಲಿ ತುಂಬ ಫೇಲ್ಯೂರ್ ಆಗಿ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನೀವೇನು ಮಾಡಿ ಅಂತಂದರೆ ಈ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ.